ಖುಷಿ ಅನ್ನಿಸ್ತದೆ. ಕಾರಣ 2019ರಲ್ಲಿ ಇದು ಇಂದಿನ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಪೂಜೆ ಮಾಡಿದ್ದಂಥ ಒಂದು ಕಾಮಗಾರಿ ಇದು. ಅವತ್ತು ನಾನು ಬಸವನಹಳ್ಳಿ ಗ್ರಾಮ ಪಂಚಾಯತಿ ನಾನೊಬ್ಬ ಉಪಾಧ್ಯಕ್ಷನಾಗಿದ್ದೆ. ಸೊ ನನ್ನ ಈ ರಸ್ತೆ ಪೂಜೆಗೆ ಕರೆದು ಈ ಪೂಜೆನ ಮಾಡಿಸಿದ್ರು. ಸೊ ಅವತ್ತು ಪೂಜೆ ಮಾಡಿಸಿ ಹೋದಂಥ ಕಾಂಟ್ರಾಕ್ಟ್ರು ಅವ್ರು ಎಲ್ಲಿ ಮಾಯ ಆಗ್ಬಿಟ್ರು ನನಗೆ ಗೊತ್ತಾಗಲಿಲ್ಲ. ನಾವು ಸಮಯ ನೋಡಿದಾಗ ನಾವು ಈಗ DC ಆಫೀಸ್ಗೆ ಹೋಗ್ಬೇಕಾದ್ರೆ ಇದೇ ಗೊಲ್ಲಳ್ಳಿ ರಸ್ತೆನಲ್ಲೇ ಹೋಗಬೇಕಾಗಿತ್ತು. ಮತ್ತು ನಮ್ಮ ಸಂಬಂಧಿಕರ ಮನೆಗಳಿಗೆ ಓಡಾಡ್ಬೇಕಾದ್ರೆ ಇಲ್ಲಾಸೆ ಓಡಾಡಬೇಕು. ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ಒಂದು ರಸ್ತೆನಲ್ಲಿ ಎಲ್ಲ ಓಡಾಡೋಂಥ ಅವಕಾಶ ಇರ್ತದೆ, ಓಡಾಡಲೇಬೇಕು. ಆದರೆ ಈ ರಸ್ತೆನಲ್ಲಿ ಬರೋದಕ್ಕೆ ನಮಗೆ ಏನೋ ಇದು ಅನಿಸೋದು, ಯಾವುದೋ ನರ್ಕಕ್ಕೆ ಬಂದುಬಿಟ್ಟಿದ್ದೀವೇನಪ್ಪ ಅಂತ ಅನಿಸೋದು. ಕಾರಣ ಇದಕ್ಕೆ ಹಿಂದೆ ಇದ್ದಂಥ ನಮ್ಮ ಸರ್ಕಾರ ಇರ್ಬೋದು ಅಥವಾ ಶಾಸಕರು ಇರ್ಬೋದು, ಹಿಂದೆ ಇದ್ದಂಥ ಏನು ಎಲೆಕ್ಟೆಡ್ ಬಾಡಿ ಅವರೇ ನೇರ ಹೊಣೆ ಅಂತ ನಾನು ಇದಕ್ಕೆ ಹೇಳ್ತೀನಿ. ನಾವು ಈ ಅನ್ಯಾಯ ಎಲ್ಲ ನೋಡಿ ನಾವು ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಅವ್ರನ್ನ ನಾವು ಎಲ್ಲ ಮನವಿ ಮಾಡ್ದೆ ಹೋಗಿ. ಅವತ್ತು ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆ ದಿವಸ, ಇಲ್ಲ ಅಣ್ಣ ಒಂದು ವಾರದೊಳಗಡೆ ನಾನು ಪೂಜೆ ಮಾಡಿಸ್ತೀನಿ, ನನಗೆ ಅವಕಾಶ ಕೊಡಿ. ಈ ರಸ್ತೆ ಅದು ಟೆಂಡರು ಪ್ರೀಮಿಯಂ ಅಮೌಂಟ್ ಕಮ್ಮಿ ಇದೆ. SR ರೈಟ್ ಬಂದು 2019 SR ರೈಟು. ಬ್ರಿಡ್ಜ್ ಬಂದು 1 ಲೈನ್ ಬ್ರಿಡ್ಜ್ ಆಗಿತ್ತು, ಈಗ 2 ಲೈನ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಅದು ಟೆಂಡರು ಡಿಫ್ರೆಂಟ್ ಆಗೈತೆ. ಸೊ ಅದು 44 ಕೋಟಿಗೆ ಆಗಿದ್ದಂಥ ಟೆಂಡರು ಇವತ್ತು 113 ಕೋಟಿ ರೂಪಾಯಿ ರಿವೈಸ್ ಆಗಿದೆ ಎಸ್ಟಿಮೇಟು. ಸೊ ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಬೇಕು. ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಬೇಕು. ಸರ್ಕಾರದ ಹಂತದಲ್ಲಿದೆ. ಕ್ಯಾಬಿನೆಟ್ ಅಪ್ರೂವಲ್ ನಾನು ತಗೊಂಬಂದು ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದರು. ಇವತ್ತು ಪೂಜೆ ಮಾಡಿಸಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಸಮಸ್ತ ಮತದಾರರ ಪರವಾಗಿ ಹಾಗೂ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಮ್ಮ ಶಾಸಕರಾದ ಶ್ರೀನಿವಾಸ್ ಅವ್ರಿಗೆ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೂಡ ಕೆಲವರು ಬಂದು ಪೂಜೆ ಇದನ್ನು ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಕಾರಣ ಏನು, ನೀವು ಪೂಜೆ ಮಾಡ್ತೀರಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನೀವು ಬೋರ್ಡ್ ಹಾಕಿ ಪೂಜೆ ಮಾಡಬೇಕು ಅಂತ. ಯಾರು ಇವಾಗ ಪಂಚಾಯತಿನವ್ರು ಕೆಲಸ ಮಾಡ್ತಾರೆ, ಅವ್ರೇನು ಬೋರ್ಡ್ ಹಾಕಿ ಪೂಜೆ ಮಾಡಿಸ್ತಾರೆ? ಅಥವಾ ಬೇರೆ ಇಲಾಖೆನವರೆಲ್ಲ ಕೆಲಸ ಮಾಡ್ತಾರೆ, ಬೋರ್ಡು ಎಸ್ಟಿಮೇಟ್ ಎಲ್ಲ ಇಲ್ಲಿ ರೋಡಲ್ಲಿ ಮತ್ತು ಅವ್ರು ಕಾಮಗಾರಿ ಮಾಡೋ ಸ್ಥಳದಲ್ಲಿ ಬೋರ್ಡ್ಗಳು ಹಾಕ್ಕೊಂಡು ಅವ್ರು ಪೂಜೆ ಮಾಡ್ತಾರೆ. ಎಲ್ಲ ಯಾವ ಥರ ಸರ್ಕಾರದ ಕೆಲಸ ಕಾರ್ಯಕ್ರಮ ಮಾಡ್ತಾರೆ ಅದೇ ಥರ ಇವರು ಮಾಡ್ತಾವ್ರೆ. ಈಗೇನು ನಮಗೇನು ಅನುಕೂಲ ಆಗಬೇಕಾಗಿದೆ, ಸಾರ್ವಜನಿಕರಿಗೆ ಓಡಾಡೋ ರಸ್ತೆ ಗುಂಡಿ ಗುದ್ರ ಮುಚ್ಚಬೇಕು, ಟಾರ್ ಹಾಕಬೇಕು, ಡಾಂಬರೀಕರಣ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಆ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಮಾಡೋದಕ್ಕೆ ಕಾಲು ಎಳೆಯೋದಕ್ಕೆ ಬಂದರೆ ಅಂದರೆ ಸಮಸ್ಯೆ ಅವ್ರಿಗೆ ಬಗೆಹರಿಬಾರ್ದು. ಅವರು ಎಲ್ಲಂದ್ರಲ್ಲಿ ಮಾತಾಡ್ಕೊಳಕ್ಕೆ ಅವ್ರಿಗೆ ದಾರಿ ಆಗಬೇಕು. ಅವ್ರಿಗೆ ಅದು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಇವತ್ತು ನಮ್ಮ ಶಾಸಕರು ಸ್ಟಾರ್ ಚಂದ್ರು ಕಾಂಟ್ರಾಕ್ಟರ್ ಹತ್ರ ಮಾತಾಡಿ, ಸೊ ಇದನ್ನು ಅಫಿಷಿಯಲ್ ಆಗಿರ್ಬೋದು ಅನ್ಅಫಿಷಿಯಲ್ ಆಗಿರ್ಬೋದು ಈ ಕೆಲಸ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ. ಇನ್ನು 1 ಅಥವಾ 2 ತಿಂಗಳಲ್ಲಿ ಈ ಕೆಲಸ ಪೂರ್ಣ ಆಗ್ತದೆ ಅಂತೇಳಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಸರ್.